ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನು ನೋಡ್ಬೋದು ನೀವು, ಇದು ಡಿಫ್ರೆಂಟ್ ಆಗಿರೋ ಡಿಸೈನ್ ಜೊತೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಸ್ಯಾರಿಗೆ ಹಾಕಿದಾಗಂತೂ ಸಕ್ಕತ್ತಾಗಿ ಕಾಣಿಸ್ತದೆ. ಟ್ರೈ ಮಾಡಿ. ಸೊ ನಾನಿಲ್ಲಿ ಒಂದು ಸ್ಟೆಪ್ ಮುಗಿಸಿ ಒಂದು ಕುಚ್ಚು ಹಾಕಿದ್ದೀನಿ. ಕುಚ್ಚಿಗೆ ಇಲ್ಲೊಂದು ಬೀಡ್ಸ್ ಹಾಕಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟಿಂಗ್ ಕೂಡ ಸೇಮ್ ಹೀಗೆ ಬರ್ತದೆ. ಸ್ಯಾರಿಗೆ ಫಸ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು ಫಸ್ಟು 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಸ್ವಲ್ಪ ಕ್ರಾಸಲ್ಲಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇಲ್ಲಿಂದ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ 2 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಓಕೆ, 2 ಚೈನ್ ಹಾಕಿರೋದು ಬಿಟ್ಟು 4 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 2 3 4. ಓಕೆ, 4 ಡಬಲ್ ಕ್ರೋಶೆ ಆದಮೇಲೆ ಸೊ ಇಲ್ಲಿ 2 ಚೈನ್ ಹಾಕಿದ್ದು ಸೇರಿ 5 ಆಗುತ್ತೆ. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಪ್ಲೇಸ್ ನೋಡಿ, ಮತ್ತು ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 2 ಚೈನ್, ಮತ್ತು ಈ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ. 1 2 3 4. ಓಕೆ, ಸೊ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಪ್ಲೇಸ್ ನೋಡಿ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ 1 2 3 4 5 6 ಚೈನ್ ಹಾಕ್ಕೊಂಡು ಸ್ಯಾರಿ ಸ್ವಲ್ಪ ಟರ್ನ್ ಮಾಡಿಕೊಂಡು ಈ ಸ್ಟಾರ್ಟಿಂಗ್ 2 ಚೈನ್ ಹಾಕಿರೋ ಗ್ಯಾಪ್ ಉಂಟಲ್ಲ, ಇಲ್ಲಿ ಬಂದುಬಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಮತ್ತು ಡಿಸೈನ್ ಟರ್ನ್ ಮಾಡಿಕೊಂಡು ಸೊ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ಡಬಲ್ ಕ್ರೋಶೆ. ಇಲ್ಲಿ ಟೋಟಲ್ 8 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 4 5 6 7 8 ಆದಮೇಲೆ ಮತ್ತೆ ಡಬಲ್ ಕ್ರೋಶೆ ಈ ಚೈನ್ ಒಳಗೆ ಹಾಕಿ ಇಲ್ಲಿ ಓಕೆ. ಸೊ ನೆಕ್ಸ್ಟು ಈ ಗ್ಯಾಪಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಇಲ್ಲಿ
1 2 3 4 5 ಸಾರಿ 4 ಓಕೆ ನೋಡಿ ಇಷ್ಟು ನೀಟಾಗಿ ಬಂದಿದೆ. ಸೊ ಇಲ್ಲಿ ಬಂದುಬಿಟ್ಟು ಸೊ ನೆಕ್ಸ್ಟ್ ಇಲ್ಲಿ 4 ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಪ್ಲೇಸ್ ನೋಡಿ ಅಲ್ಲಿಗೆ ಇನ್ನೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಓಕೆ, ಮತ್ತು 1 2 ಚೈನ್ ಮತ್ತು ಸೇಮ್ ಪ್ಲೇಸಲ್ಲಿ ಈ ಗ್ಯಾಪಲ್ಲಿ 4 ಡಬಲ್ ಕ್ರೋಶಾ. 1 2 3 4. ನೆಕ್ಸ್ಟು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಪ್ಲೇಸ್ ನೋಡಿ ಮತ್ತೆ ಒಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 1 2 3 4 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ಡಿಸೈನ್ ಹೀಗೆ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ 1 2 3 ಈ ಮೂರನೇ ಚೈನಲ್ಲಿ ಈ ಡಬಲ್ ಕ್ರೋಶಾ ಸ್ಟೆಪ್ ಉಂಟಲ್ಲ ಇಲ್ಲಿ ಹೋಗಿ ಸಿಂಗಲ್ ಕ್ರೋಶಾ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಮತ್ತೆ ಇಲ್ಲೊಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನೆಕ್ಸ್ಟು ಡಬಲ್ ಕ್ರೋಶಾ ಹಾಕಬೇಕು. ಡಬಲ್ ಕ್ರೋಶಾ ಎಷ್ಟು 8 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. 1 2 5 ಡಬಲ್ ಕ್ರೋಶಾ ಆಯಿತು. 6 7 8 ಆದಮೇಲೆ ಇನ್ನೊಂದು ಡಬಲ್ ಕ್ರೋಶಾ ಈ ಚೈನ್ ಒಳಗೆ ಹಾಕಿ ನೆಕ್ಸ್ಟು ಈ ಗ್ಯಾಪಲ್ಲಿ 4 ಡಬಲ್ ಕ್ರೋಶಾ ಹಾಕೊಳ್ಳಿ. 1 2 3 4. ಓಕೆ, ನೋಡಿ 4 ಆದಮೇಲೆ ಆವಾಗಲೇ ಹೇಗೆ ಮಾಡಿದ್ವಿ ಅಂದರೆ ಇಲ್ಲಿ ಒಂದು ಸ್ಟೆಪ್ ಮುಗಿದ್ಮೇಲೆ ಇಲ್ಲಿ ಡಬಲ್ ಕ್ರೋಶಾ ಹಾಕ್ಕೊಂಡ್ವಿ ಅಲ್ವಾ ಹೀಗೆ. ಸೊ ಇಲ್ಲಿ ಇವಾಗ ಕುಚ್ಚು ಕಟ್ಟಬೇಕು ಅಂದರೆ ಆ ರೀತಿ ಡಬಲ್ ಕ್ರೋಶಾ ಹಾಕಬೇಡಿ, ಪ್ಲೇಸ್ ನೋಡಿ ಕರೆಕ್ಟಾಗಿ ಬಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೋಬೇಕು. ಓಕೆ, ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿಕೊಂಡು ಇಲ್ಲಿ 1 2 3 ಚೈನ್ ಹಾಕಿ ಮತ್ತು ಪ್ಲೇಸ್ ಕರೆಕ್ಟಾಗಿ ನೋಡಿ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿ. ಸೊ ಈ ಗ್ಯಾಪಲ್ಲಿ ನೀವು ಕುಚ್ಚು ಕಟ್ಟಲಿಕ್ಕೆ ಆಗುತ್ತೆ. ಓಕೆ, ಕುಚ್ಚು ಕಟ್ಟಿ ಮತ್ತೆ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡಬೇಕು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಸ್ಟೆಪ್ಪಲ್ಲಿ ಇಷ್ಟು ಹೆವಿ ಡಿಸೈನ್ ಮಾಡ್ಬೋದು, 2-3 ಸ್ಟೆಪ್ ಮಾಡಲಿಕ್ಕಿಲ್ಲ, ಒಂದು ಸ್ಟೆಪ್ಪಲ್ಲಿ ಮಾಡ್ಕೊಬೋದು.
ನೆಕ್ಸ್ಟು ಈ ರೀತಿ ತುಂಬ ಲಾಂಗ್ ಮಾಡಬೇಡಿ ಬೇಬಿ ಕುಚ್ಚು, ಸ್ವಲ್ಪ ಶಾರ್ಟಾಗಿ ಮಾಡಿ. ಈ ಥರ ನಾನು ಒಂದು ಬೀಡ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ಓಕೆ, ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ನೋಡಿ, ಪೂರ್ತಿ ಹಾಕಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ಟ್ರೈ ಮಾಡಿ.